ಅಫ್ಕೋರ್ಸ್ ಇದಕ್ಕೆ ಮುಂಚೆ ಬರೀ ಇಂಡಿಪೆಂಡೆಂಟ್ ಸಾಂಗ್ಸಲ್ಲಿ ಮಾತ್ರ ನಾವಿಬ್ಬರು ಒಟ್ಟಿಗೆ ಫೀಚರ್ ಆಗಿದ್ವಿ. ಅದೆಲ್ಲ ಲವ್ ಸಾಂಗ್ಸ್ ಥರ ಮಾಡಿದ್ದು. ಪ್ರೇಮಿ ಅಂತ ಒಂದು ಸಾಂಗ್ ಇಬ್ಬರು ಮಾಡಿದ್ವಿ. ಸೊ ಈ ಥರದೊಂದು ಟ್ರ್ಯಾಕಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ. ಇದಿಬ್ರದ್ದು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಆ್ಯಂಡ್ ಪುಷ್ಕರ್ ಸರ್ ಇಬ್ಬರು ಕೊಟ್ಟಿದ್ದ ಐಡಿಯಾ ಅದು. ಆ್ಯಂಡ್ ಅಫ್ಕೋರ್ಸ್ ವರ್ಕ್ ಆಯಿತು. ಯಾಕಂತಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, RCB ವುಮೆನ್ಸ್ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಣ್ಮಕ್ಳಿದ್ರೇ ಎಲ್ಲ ಕಡೆನೂ ಜಯ, ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದರೆ ಅಫ್ಕೋರ್ಸ್ ಇದೊಂದು ಹೊಸತನ. ಇವಾಗ ನಮ್ಮ ಕನ್ನಡದ ಜನತೆಗೆ ಏನು ಬೇಕಾಗಿದೆ ಎಲ್ಲ ಹೊಸದಾಗಿ ಬರೋದು ಬೇಕಾಗಿದೆ. ಆ್ಯಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಏನಂತ ಸಾರಿ ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ ಪ್ರತಿಯೊಂದು ಮೂವಿನಲ್ಲೂ ಪ್ರತಿಯೊಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರುತ್ತೆ. ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರಲಿ. ಹಾಗೆ ಬಿಕಾಸ್ ಇದಕ್ಕಂದ್ರೂ ಹೊಡಿಲೇಬೇಕು. ನಾರ್ತ್ ಕರ್ನಾಟಕಕ್ಕೆ ಒಂದು ದೊಡ್ಡ ಸೆಲ್ಯೂಟ್ ಗುರು. ತುಂಬ ಏನಂತಾರೆ, ತುಂಬ ನೆಗ್ಲೆಕ್ಟ್ ಮಾಡಿರುವಂಥ, ತುಂಬ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂಥ ಪ್ರದೇಶ ಅದು. ಅದನ್ನ ನಮ್ಮ ಶರಣ್ ಸರ್ ಅವರ ಮೂವೀಸ್ಗಳಲ್ಲಿ ಆ ಸಾಂಗ್ಸ್ನ ಹಾಕಿ ಅದ್ರದ್ದು ಒಂದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲುಪಿಸೋ ಥರ ಮಾಡಿದ್ದಾರೆ. ಆ್ಯಂಡ್ ಅದೇ ಥರನೂ ಇವಾಗ ರ್ಯಾಪ್ ಅನ್ನೋದು, ಕನ್ನಡ ರ್ಯಾಪ್ ಅಂತ ಏನು ಹೇಳ್ತಿದ್ದೀವಿ, ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸಲ್ಲಿ ಇದೆ ಅಂತ ಅಂದರೆ ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಕ್ಕೆ ನಮಗೆ ಫಸ್ಟ್ ಹೇಳಿದಂಥ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು. ಹಾಗೆ ಸುನಿ ಸರ್ ಅವರು ತುಂಬ ವರ್ಷಗಳಿಂದ ಸುನಿ ಸರ್ ಅವರು ನಾನು ದೊಡ್ಡ ಅಫ್ಕೋರ್ಸ್ ಫ್ಯಾನ್. ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್, ಆಗಿನ ಟೈಮಲ್ಲೇ ನಾನು ಓದ್ತಾ ಇದ್ದೆ. ಅವಾಗ ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ವಿ, ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡಿಂದ ಎಲ್ಲ. ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ, ಟು ಬಿ ಆನೆಸ್ಟ್. ಆ್ಯಂಡ್ ನಮ್ಮ ಕೈ ಮೀರಿ ಆದಷ್ಟು ವಿ ಹ್ಯಾವ್ ಟ್ರೈಡ್ ಆ್ಯಂಡ್ ವರ್ಕ್ಡ್ ಆ್ಯಂಡ್ ತುಂಬ ಟ್ರ್ಯಾಕ್ಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಏನಿಲ್ಲ ಅಂತ ಅಂದ್ರೂ ಒಂದು 8 ಟ್ರ್ಯಾಕ್ ರೆಡಿ ಆಗಿದೆ. ಅದರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ 7 ಟ್ರ್ಯಾಕ್ ಮಿಕ್ಕೊಳತ್ತೆ. 7 ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟಾಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹೀಗಾಗಿತ್ತು. ಆ್ಯಂಡ್ ಅವ್ರವ್ರೆ ನಿಮ್ಗೇನು ಅನ್ಸುತ್ತೆ? ಸಾರಿ, ನಿಮ್ಮ ಕೆಲಸ ನಾನೇ ಮಾಡ್ತೀನಿ. ಪರವಾಗಿಲ್ಲ. ನನಗಂತೂ ತುಂಬಾನೇ ಖುಷಿ ಇದೆ. ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ. ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡುಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಸೊ ಇವಾಗ ನನ್ನಂಥ ಪ್ರತಿಭೆನ ಒಂದು ಸಿನಿಮಾ ಮುಖಾಂತರ ತೋರಿಸೋದು ಇಸ್ ರಿಯಲಿ ಅ ಬಿಗ್ ಥಿಂಗ್, ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್. ಸೊ ಐ ಫೀಲ್ ರಿಯಲಿ ಲೈಕ್ ಏನಂತಾರೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೋ ಪ್ರಿವಿಲೇಜ್, ಸೊ ಐ ಫೀಲ್ ಸೋ ಆನರ್ಡ್ ಆ್ಯಂಡ್ ಬ್ಲೆಸ್ಡ್. ಎಲ್ಲ ದೇವ್ರದ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಆ್ಯಂಡ್ ಎಲ್ಲ ಎವ್ರಿಬಡೀಸ್ ಗುಡ್ ಎನರ್ಜಿ ಐ ಗೆಸ್. ನನಗೆ ನಿಮ್ಮದು ಅಷ್ಟೇ. ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದಾನೆ, ವಿಜಯವರಿಂದ. ಇವರೇ ನನಗೆ ಫಸ್ಟ್ ಡೇಯಿಂದನೂ ಸಪೋರ್ಟ್ ಮಾಡಿದ್ದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮನೇಲೂ ನನ್ನದೇ ಅಪ್ಪರ್ ಹ್ಯಾಂಡು. ಸೊ ಎಲ್ಲ ಕಡೆ ಎಂಕರೇಜ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ. ಸೊ ಐ ಆಮ್ ಜಸ್ಟ್ ಲೈಕ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ತುಂಬಾ ಒಳ್ಳೇದಾಗ್ಲಿ. ಇನ್ನೂ ಅದ್ಭುತ ಹಾಡುಗಳು ನಿಮ್ಮ ಕಡೆಯಿಂದ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಲೈಕ್ ಯಾವಾಗ ನನಗೆ ಈ ಸಾಂಗ್ ಬರೀಬೇಕು ಅಂತ ಗೊತ್ತಾಯ್ತು, ಫಸ್ಟ್ ವಿಜಯ್ ಅವ್ರಿಗೆ ಹೇಳಿದ್ರು. ಸೊ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ಆಮೇಲೆ ದೇ ಸೆಡ್ ನೀವು ವರ್ಸ್ ಬರೀರಿ ಅಂತ. ಐ ವಾಸ್ ಲೈಕ್ ಫುಲ್ ಶಾಕ್. ಓ ಮೈ ಗಾಡ್, ಶರಣ್ ಸರ್ಗೆ ನಾನು ಲೈಕ್ ಐ ಮೀನ್ ಅವ್ರ ಮೂವಿಯಲ್ಲಿ ಅವ್ರ ಸಾಂಗ್ಗೆ ನಾನು ವರ್ಸ್ ಬರೆಯೋದು ಇಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಲೈಕ್ ಫೀಲಿಂಗ್ ನನಗೆ. ಬಿಕಾಸ್ ನಾನು ಸರ್ದು ಮೊದಲಿಂದನೂ ಫ್ಯಾನ್ ಇದ್ದೀನಿ. ಬಿಕಾಸ್ ಐ ಡೋಂಟ್ ನೋ, ಐ ಫೀಲ್ ಲೈಕ್ ಹೀ ಈಸ್ ಅಮೇಝಿಂಗ್ ಆ್ಯಕ್ಟರ್. ಹೀ ಈಸ್ ಸೋ ಫನಿ, ಹೀ ಈಸ್ ಸೋ ಎನರ್ಜೆಟಿಕ್, ಎಲೆಕ್ಟ್ರಿಫೈಯಿಂಗ್, ಲೈಕ್ ಎವ್ರಿಥಿಂಗ್. ನಾನು ಅವ್ರಿಗೆ ಸ್ಕ್ರೀನಲ್ಲಿ ನೋಡಿದಾಗೆಲ್ಲ ಐ ಬಿ ಲೈಕ್ ಓ ಡ್ಯಾಮ್, ನಾನು ಸೋಫಾ ಮೇಲೆ ಕೂತ್ಕೊಳ್ಳೋದೆಲ್ಲ ಐ ಬಿ ಲೈಕ್ ದಿಸ್. ಸೊ ಆ ಥರ ಐ ಆಮ್ ಟೋಟ್ಲಿ ಥ್ರಿಲ್ಡ್. ಈ ಮೂವಿಗೆ ಎಲ್ಲರೂ ಬಂದು ನೋಡಿ. ಆ್ಯಂಡ್ ಲೆಟ್ಸ್ ರಾಕ್. ಸೂಪರ್.